ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನಲ್ಲಿ ರಾಜಕೀಯ ಬ್ಯಾನರ್ ವಿವಾದವೊಂದು ತಲೆದೋರಿದೆ. ತಾಲೂಕಿನ ಬಿಎಚ್ ಕೈಮರದಲ್ಲಿರುವಂತಹ ಐಟಿಐ ಕಾಲೇಜಿನಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿರುವಂತಹ ಹಾಗೂ ಬಿಜೆಪಿ ಸರ್ಕಾರದ ಬ್ಯಾನರ್ ಒಂದನ್ನು ಕಟ್ಟಲಾಗಿತ್ತು. ಇದು ಸಾರ್ವಜನಿಕ ಗಮನಕ್ಕೆ ಬಂದ ನಂತರ ವಿವಾದಕ್ಕೆ ಕಾರಣವಾಗಿದೆ. ಎನ್ಆರ್ಪುರ ತಾಲೂಕಿನ ಐಟಿಐ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ರು ಮಾಡಿರೋ ಘಟನೆಗೆ ಎನ್ಆರ್ಪುರ ತಾಲೂಕಿರು ಎಲ್ಲರೂ ತಲೆ ತಗ್ಸಂತ ಕೆಲಸ ಮಾಡಿದ್ದಾರೆ. ವಿಷಯ ಏನಂತ ಹೇಳಿದ್ರೆ, ಅಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಅಲ್ಲಿ ಸ್ಟಾರ್ಟ್ ಆಗಿರೋ ಸಂದರ್ಭದಲ್ಲಿ ಒಂದು ಬ್ಯಾನರ್ ಹಾಕಿದ್ದಾರೆ. ಹಿಂದೆ 3 ವರ್ಷದ್ದು ಹಿಂದೆ ನಮ್ಮ ಸರ್ಕಾರ ಕಾಂಗ್ರೆಸ್ ಆಯಿತಾ, ಬಸವರಾಜ ಬೊಮ್ಮಾಯಿದು ಆಮೇಲೆ ಅಶ್ವಥ್ ನಾರಾಯಣ್ ಫೋಟೋ ಹಾಕೊಂಡು ಅಡ್ಮಿಷನ್ಗೆ ಇದು ಮಾಡ್ತಿದ್ದಾರೆ. ಇವರು ಏನು ಪಾಠ ಮಾಡ್ತಾರೆ ಮಕ್ಕಳಿಗೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಒಂದು ಆಮೇಲೆ ಇವರು ಕರ್ನಾಟಕದಲ್ಲಿದ್ದಾರೋ ಬೇರೆ ಎಲ್ಲರೂ ಇದ್ದಾರೋ ಅದನ್ನು ಯಾರು ಹೇಳ್ಬೇಕು, ಅವ್ರು ಹೇಳಬೇಕು. ಒಂದು ಪ್ರಿನ್ಸಿಪಾಲ್ ಬಂದು ನಮ್ಮ ಹತ್ರ ಸಾರಿ ಕೇಳಬೇಕು ಆಯಿತಾ. ನಾವು ಗ್ಯಾರಂಟಿ ಪಂಚ ಗ್ಯಾರಂಟಿ ಯೋಜನೆ, ನಾವು ಇಷ್ಟೆಲ್ಲ ಸರ್ಕಾರಕ್ಕೆ ಪಂಚ ಗ್ಯಾರಂಟಿ ಎಲ್ಲ ಕೊಟ್ಕೊಂಡು ಎಜುಕೇಷನ್ ಮಕ್ಕಳಿಗೆಲ್ಲ ನಾವು 3,000 ರೂಪಾಯಿ ಇದೆಲ್ಲ ಕೊಟ್ಕೊಂಡು ಬಂದ್ರು ಇವ್ರು ITI ಕಾಲೇಜಲ್ಲಿ ಅದನ್ನು ಹಾಕೊಂಡು ಇದು ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ನಾವು ಕಠಿಣ ಕ್ರಮ ತಗೋಬೇಕು ಸರ್ಕಾರ. ಆಮೇಲೆ ಅವರು ಸಾರಿ ಬಂದು ಕೇಳಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಅದೇನು ಕ್ರಮ ತಗೊಳ್ಳೇಬೇಕು. ಅವ್ರೇನು ಪಾಠ ಮಾಡ್ತಾರೆ, ಅವ್ರೇನು ಲಚ್ಚಾರ ಅಥವಾ ಏನವರು BJPಯಲ್ಲಿ ಇಲ್ಲ BJP ಲಚ್ಚಾರ ಅವರು ಅಥವಾ ಏನವರು ಅಂತ ನಮಗೆ ಬೇಕದು. ಕಾಲೇಜು ಪ್ರಾಂಶುಪಾಲರ ಎಡವಟ್ಟಿನಿಂದ ಈ ಬ್ಯಾನರ್ ಸುಮಾರು 1.5 ತಿಂಗಳಿನಿಂದ ಅಲ್ಲಿ ಇದ್ದುದಾಗಿ ತಿಳಿದು ಬಂದಿದೆ. ಈ ವಿಷಯ ಬೆಳಕಿಗೆ ಬಂದ ಬಳಿಕ ಅಧಿಕಾರಿಗಳು ತಕ್ಷಣವೇ ಬ್ಯಾನರ್ ಅನ್ನು ತೆರವುಗೊಳಿಸಿದ್ದಾರೆ. ಪ್ರಾಂಶುಪಾಲ ಮಂಜುನಾಥ್ ಅವರು ಇದು ನನ್ನಿಂದ ತಪ್ಪಾಗಿದೆ ಅಂತ ಹೇಳಿ ಈಗಾಗಲೇ ತಪ್ಪೊಪ್ಪಿಕೊಂಡಿದ್ದಾರೆ. ಈ ಘಟನೆಯಿಂದ ತಾಲೂಕು ಆಡಳಿತಕ್ಕೂ ಮುಜುಗರ ಉಂಟಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡ ರಘು ಎಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟು 34 ವಿದ್ಯಾರ್ಥಿಗಳಿರುವ ಈ ITI ಕಾಲೇಜಿನಲ್ಲಿ ನಡೆದ ಘಟನೆ ಈಗ ಸ್ಥಳೀಯವಾಗಿ ಚರ್ಚೆಗೆ ಗ್ರಾಸವಾಗಿದೆ. ಹೆಂಗಂದ್ರೆ ಅದು ನಮ್ಮ ಎಲ್ಲ ಏನಿದೆ ಇನ್ಸ್ಟ್ರಕ್ಟರ್ಗಳು JTOಗಳು ಇದ್ದಾರಲ್ಲ, ಎಲ್ಲರನ್ನೂ ಸಹ ನಾವು ನಿಯೋಜನೆ ಮೇರೆಗೆ ಗಣತಿ ಕಾರ್ಯಕ್ಕೆ ನಿಯೋಜನೆ ಮಾಡಿದ್ರು. ನಮ್ಮಲ್ಲಿ ಸ್ಟಾಫ್ ಕೊರತೆ ಇತ್ತು. ಆ ಸಂದರ್ಭದಲ್ಲಿ ನಮಗೆ ಇಲ್ಲಿ ಅಡ್ಮಿಷನ್ ತುಂಬಾ ಕೊರತೆ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಒಂದು ನೋಟಿಫಿಕೇಶನ್ ಹೊರಡಿಸಿದ್ರು. ಅವಾಗ ನಾವು ಬ್ಯಾನರ್ನ ಗಮನಿಸಲೇ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಟ್ಟು ಅವರನ್ನ ಅಲ್ಲಿ ಫ್ಲೆಕ್ಸ್ನ ಅಳವಡಿಸಿದ್ರು. ಅದು ತದನಂತರ ಏನು ಸಾರ್ವಜನಿಕರು ನಮಗೆ ಫೋನ್ ಮಾಡಿದ್ರು, ಮಾಜಿ ಮುಖ್ಯಮಂತ್ರಿ ಫೋಟೋ ಇದೆಯಲ್ಲ ಅಂತೇಳಿ. ನಾವು ಎಲ್ಲ ಅಲ್ಲಿದ್ದಂಥ ಸಾರ್ವಜನಿಕರಿಗೆ ಕ್ಷಮೆ ಕೋರಿ ನಿನ್ನೆ ರಾತ್ರಿನೇ ಅಂದರೆ ದಿನಾಂಕ 15/6/2020 ರಾತ್ರಿ 9 ತೆರವುಗೊಳಿಸ್ತೀವಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.